ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಅಂಗಡಿಯ ಉದ್ಘಾಟನೆಯನ್ನು ನಾವೆಲ್ಲರೂ ಸೇರಿ ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ನಾಡು, ಈ ರಾಷ್ಟ್ರದಲ್ಲೇ ಅತ್ಯುತ್ತಮವಾದಂಥ ಒಂದು ಪವಿತ್ರವಾದಂಥ ದಿನ. ಗೌರಿ ಗಣೇಶದ ಹಬ್ಬದ ಈ ಸಂದರ್ಭದಲ್ಲಿ ಇಂಥ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ನಮ್ಮ ವೈಜ್ಞಾನಿಕ ಬೆಳೀತಾ ಇರತಕ್ಕಂಥ, ಅದರಲ್ಲೂ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂಥ ಸಾಮಗ್ರಿಗಳು, ಟಿವಿಯಿಂದ ಹಿಡಿದು ಫ್ರಿಡ್ಜಿಂದ ಹಿಡಿದು ಪ್ರತಿ ಮನುಷ್ಯ ಉಪಯೋಗಿಸ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನ ವಿತರಿಸುವಂಥ ಒಂದು ದೊಡ್ಡ ಶೋರೂಮು ಇವತ್ತು ಪ್ರಾರಂಭ ಆಗಿದೆ. ಅವರ ಮಾಲೀಕರು ಮತ್ತು ಅವರ ಇಡೀ ಕುಟುಂಬ ಇಲ್ಲಿದೆ. ನಾವೆಲ್ಲ ಸ್ನೇಹಿತರು ಸೇರಿ ಅವ್ರಿಗೆ ಹರಿಸಿದ್ದೀವಿ. ಅತ್ಯುತ್ತಮವಾಗಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಇದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ಈ ಮೂಲಕ ಅವರಿಗೆ ಹಾರೈಸ್ತೀವಿ. ಇವತ್ತು ಪಾಂಡವಪುರ ನಗರದಲ್ಲಿ ಆತ್ಮೀಯ ಸ್ನೇಹಿತ ರಾಕೇಶ್ ಅವರು ಶ್ರೀ ಸಾಯಿ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ನ 10ನೇ ಮಳಿಗೆಯನ್ನು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ವ್ಯಾಪಾರ ವಹಿವಾಟು ಉತ್ತಮವಾಗಿ ಗೌರಿ ಗಣೇಶ ಹಬ್ಬದ ದಿನ ಏನು ಈ ನಗರದಲ್ಲಿ ಮಾಡಿದ್ದಾರೆ, ಈ 10ನೇ ಶಾಖೆ 100ನೇ ಶಾಖೆ ರಾಜ್ಯದುದ್ದಗಲಕ್ಕೂ ಆಗಲಿ ಅಂತ ಅವ್ರಿಗೆ ಶುಭ ಹಾರೈಸ್ತಾರೆ. ಸರ್, ತಮ್ಮ ಹೆಸರು? ರಾಕೇಶ್. ಹೇಳಿ ಸರ್, ಇವತ್ತು ಏನು ಕಾರ್ಯಕ್ರಮ? ನಮ್ಮದು ಶ್ರೀ ಸಾಯಿಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ನ 10ನೇ ಶಾಖೆಯನ್ನು ಇವತ್ತು ಪಾಂಡವಪುರದಲ್ಲಿ ಓಪನ್ ಮಾಡಿದ್ದೀವಿ. ಇನಾಗ್ರೇಷನ್ ಆಗಿದೆ. ನಾಡಿನ ಜನತೆಗೆ ಒಳ್ಳೆಯ ಆಫರ್ ಮುಖಾಂತರ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಗ್ರೈಂಡ್ರು, ಹೋಮ್ ಅಪ್ಲಯನ್ಸಸ್ಗಳನ್ನ ನಾವು ಒಳ್ಳೆ ಕಮ್ಮಿ ಪ್ರೈಸಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ಹೀಗೆ ಹೆಚ್ಚಿನ ಸಹಕರಿಸಬೇಕಾಗಿ. ಈ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಶೋರೂಮ್ ಇದೆ ಸರ್ ನಿಮ್ಮದು? ಟೋಟಲ್ 10 ಶೋರೂಮ್ಗಳಿದ್ದಾವೆ. ಯಾವ್ಯಾವ ಕಡೆ ಇದೆ ಸರ್? ಮೈಸೂರಲ್ಲಿ 4 ಬ್ರಾಂಚ್ ಇದೆ. KR ಪೇಟೆ ಇದೆ, ಪಾಂಡವಪುರ ಇದೆ, ಟಿ ನರಸೀಪುರ ಇದೆ, ಹುಲ್ಲಳ್ಳಿ ಇದೆ, ಸರಗೂರು ಇದೆ. ಇದು 10ನೇ ಶೋರೂಮ್ ಇದೆ. ಪಾಂಡವಪುರದಲ್ಲಿ 10ನೇ ಶೋರೂಮ್ ಆಗಿದೆ. ಮುಂದೆ ಇನ್ನೂ ಏನಾದ್ರು ಹೆಚ್ಚು ಶೋರೂಮ್ ಮಾಡೋದೇನಾರು ಇದೆಯಾ ಅಂತ ಸರ್? ಮುಂದೆ ಇನ್ನೊಂದು 10-15 ಶೋರೂಮ್ ಮಾಡೋಣ ಅನ್ನೋದಿದೆ ಪ್ಲ್ಯಾನಿಂಗು. ನಗರ ಡಿಸ್ಟಿಕ್ಕು ಮತ್ತು ನಮ್ಮ KR ನಗರ ತಾಲೂಕು, ಪಿರಿಯಾಪಟ್ಟಣ ತಾಲೂಕು, ಹುಣಸೂರು ತಾಲೂಕಲ್ಲೂ ಮುಂದೆ ಮಾಡೋ ಅಂಥ ಯೋಜನೆ. ತಮ್ಮ ಹೆಸರು ಸರ್? ರಾಕೇಶ್ ಅಂತ.